ಸಿಟಿಯ ಗ್ರಾಹಕರಿಗೆ ಇದೀಗ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದವರು ಒಂದು ಕಡೆ ಶಾಕ್ ನೀಡಲು ಈಗ ಮುಂದಾಗಿದ್ದಾರೆ. 5ರಿಂದ 10% ದರ ಏರಿಕೆ ಮಾಡಲು ತೀರ್ಮಾನ ಮಾಡಿದ್ದಾರೆ. ಅಂದರೆ ಟೀಯಿಂದ ಹಿಡಿದು ದೋಸೆ, ಇಡ್ಲಿ ಎಲ್ಲದಕ್ಕೂ 5ರಿಂದ 10% ಏರಿಕೆ ಆಗಲಿದೆ. ನಮ್ಮ ಜೊತೆ ಈಗ ಬೆಂಗಳೂರು ಹೋಟೆಲ್ ಸಂಘದ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಒಳ್ಳೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಈಗ ಎಲ್ಲ ಕಾಸ್ಟ್ಲಿ ಆಗಿದೆ ಅಂತ ಹೇಳ್ತೀರಿ. ಒಂದು ಕಡೆ ಬಾಡಿಗೆಯಿಂದ ಹಿಡಿದು ಪ್ರತಿಯೊಂದು ದರ ಕಾಸ್ಟ್ಲಿ ಆಗಿದೆ. ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಿಲ್ಲ. ಹೀಗಾಗಿ ಎಷ್ಟು ಪರ್ಸೆಂಟ್ ಏರಿಕೆ ಮಾಡಲಿಕ್ಕೆ ಮುಂದಾಗಿದ್ದೀರಾ ಸರ್ ಅಂತ? ಇನ್ನೂ ಹೆಚ್ಚಿನವರು ತೀರ್ಮಾನಗಳು ತೊಗೊಂಡಿಲ್ಲ. ಬಟ್ ನನ್ನ ಪ್ರಕಾರ ಎಲ್ಲರೂ 5ರಿಂದ 5, 7, 10% ತನಕ ಎಲ್ಲರೂ ಜಾಸ್ತಿ ಮಾಡ್ಕೊತಾರೆ. ಮಾಡ್ಬೋದು, ಅವ್ರವ್ರ ಇಷ್ಟ. ಅದು ಅವ್ರವ್ರ ಅನುಕೂಲ, ಅವ್ರವ್ರ ಕಾಂಪಿಟೇಷನ್ ನೋಡ್ಕೊಂಡು ಮಾಡ್ಕೊತಾರೆ. ಇದು ಯಾಕೆ ಮಾಡ್ತಾರೆ ಅಂದರೆ ಹಲವಾರು ವಿಷಯಗಳಿದೆ. ಗ್ಯಾಸ್ ₹400 ಜಾಸ್ತಿ ಆಗಿದೆ ಈ ತಿಂಗಳಲ್ಲಿ. ಆಮೇಲೆ ಪ್ಲಾಸ್ಟಿಕ್ ಐಟಮ್ಸು, ಇವಾಗ ಕಂಟೈನರ್ಸು ಇದೆಲ್ಲ ಜಾಸ್ತಿ ಆಗ್ತಾಯಿದೆ. ಎರಡನೇದು, ಕೆಲವು ಪದಾರ್ಥಗಳು ಇವಾಗ ನಿನ್ನೆ ನೋಡ್ದಂಗೆ ಸ್ವಲ್ಪ ಎಡಿಬಲ್ ಆಯಿಲ್ ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಈ ಥರ ಪೆಟ್ರೋಲಿಯಂ ಕನೆಕ್ಟೆಡ್ ಏನೇನಿದೆಯೋ ಅದೆಲ್ಲ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ. ಆ ಪದಾರ್ಥಗಳು ಜಾಸ್ತಿ ಆಗೋದ್ರಿಂದ ಅನಿವಾರ್ಯ ಹೋಟ್ಲವ್ರಿಗೆ ಜಾಸ್ತಿ ಮಾಡಲೇಬೇಕಾದ ಪರಿಸ್ಥಿತಿ ಬರುತ್ತೆ. ಆದರೆ ಎಷ್ಟು ಮಾಡ್ತಾರೆ ಅಂದರೆ ಕನಿಷ್ಠ 5ರಿಂದ 5% ಕೆಲವ್ರು ಮಾಡ್ಕೊಬೋದು, ಕೆಲವರು 5ರಿಂದ 7ವರೆಗೆ ಹೋಗ್ಬೋದು, 8%ಗೆ ಹೋಗ್ಬೋದು. ಇದಲ್ಲದೆ ಏನಾಗುತ್ತೆ, ಪ್ರತಿ ವರ್ಷ ಏಪ್ರಿಲಲ್ಲಿ ನಮ್ಮ ಹೋಟ್ಲ್ಗಳಲ್ಲಿ ಸಂಬಳಗಳು ರಿವೈಸ್ ಆಗುತ್ತೆ. ಈ ರಿವೈಸ್ ಆದಾಗ ಒಂದು ಸಣ್ಣ ಹೋಟ್ಲು 10 ಜನ ಇರೋವಂಥ ಕಡೆ 15-20 ಸಾವಿರ ಅವರಿಗೆ ತಿಂಗಳಿಗೆ ಜಾಸ್ತಿ ಆಗುತ್ತೆ, ಸಂಬಳನೂ ಜಾಸ್ತಿ ಆಗುತ್ತೆ. ಇದರಿಂದ ಇದೆಲ್ಲ ಕಾರಣಗಳಿಂದ ನನ್ನ ಪ್ರಕಾರ ಎನಿವೇರ್ ಬಿಟ್ವೀನ್ 5 and 7.5 to 10% ತನಕ ಹೋಗ್ಬೋದು. ಸರ್, ಈಗ ಸಿಂಪಲ್ ಆಗಿ ಒಂದು ಇಡ್ಲಿ, 2 ಇಡ್ಲಿ ಒಂದು ವಡೆ ತೊಗೊಂಡ್ರೆ ₹60 ಆಗುತ್ತೆ. ಇದಕ್ಕೆ ಎಷ್ಟು ಪರ್ಸೆಂಟ್ ಆಗ್ಬೋದು ಸರ್ ಅಂತ? 10% ಅಂದರೆ 10% ಅಂದರೆ ನೀವು ಒಂದು ಇಡ್ಲಿ ₹60 ಆಗಂಗಿದ್ರೆ ನಿಮಗೆ ₹3ರಿಂದ ₹6 ಎಷ್ಟಾದರೂ ಆಗ್ಬೋದು. ಟೀ ಕಾಫಿ ಸರ್? ಟೀ ಕಾಫಿ ಕೆಲವು ಹೋಟ್ಲಲ್ಲಿ ಮಾಡಲ್ಲ, ಯಾಕೆಂದರೆ ಅದು ಫಾಸ್ಟ್ ಮೂವಿಂಗ್ ಐಟಮ್ ಅಂತ ಮಾಡಲ್ಲ. ಅದು ಮಾಡಿ ₹1-2 ಅದು ಜಾಸ್ತಿ ಆಗ್ಬೋದು. ಅಂದರೆ ಪ್ರತಿಯೊಂದು ತಿಂಡಿ ಮೇಲೆ ಈಗ 5ರಿಂದ 10% ಏರಿಕೆನೇ ಹೇಗೆ ಆಗ್ಬೋದು. ನಾ ಹೇಳಿದ್ನಲ್ಲ ನಿಮಗೆ, ಇದು ಅವ್ರವ್ರ ಇಚ್ಛೆ. ಯಾಕಂದರೆ ಸಂಘ ಗೊತ್ತಿರುತ್ತೆ, ಯಾಕಂದ್ರೆ ಹೋಟ್ಲ್ ಸಂಘದವರು ಎಷ್ಟು ಪರ್ಸೆಂಟೇಜ್ ನಿಮಗೆ ತಿಳಿಸಿರ್ತಾರೆ. ಇದು ನಮ್ಮ ಹತ್ರ ಅದು ಡಿಸ್ಕಸ್ ಮಾಡಿ ನಾವು ಅದ್ರ ಬಗ್ಗೆ ಏನೂ ಕಡಿವಾಣ ಹಾಕೋದಿಲ್ಲ. ಅವ್ರಿಗೆ ಇಷ್ಟ ಬಂದಿದ್ದು ಅದು ಮಾಡ್ಬೋದು. ಅದು ಕೆಲವ್ರು ಮಾಡದೇನೂ ಇರ್ತಾರೆ, ಅದನ್ನು ಹೇಳ್ಬೋದು ನಾನು. ಯಾಕೆಂದರೆ ತುಂಬ ಸಮಸ್ಯೆ ಆಗಿದೆ, ಎಲ್ಲ ಕಾಸ್ಟ್ಲಿ ಆಗಿದೆ. ಈಗ ಊಟ ತಿಂಡಿ ಕಾಸ್ಟ್ಲಿ ಆಗಿದೆ, ಮತ್ತಷ್ಟು ಸಮಸ್ಯೆ ಆಗ್ಬೋದು. ಯಾಕಂದರೆ ಬೆಂಗಳೂರಲ್ಲಿ ಹೋಟೆಲ್ಗಳಲ್ಲಿ ಸಾಕಷ್ಟು ಜನ ನಂಬಿಕೊಂಡಿದ್ದಾರೆ. ಇದೆಲ್ಲ ಹೋಟ್ಲವ್ರಿಗೂ ಹಾಗೆ ಎಲ್ಲ ಅವರು ಲಾಸಲ್ಲಿ ಮಾಡೋದಕ್ಕಾಗಲ್ಲ. ಅದರಿಂದ ಇದು ಹೊರೆಯನ್ನು ಹೇಗೆ ಹಾಕ್ತಾರೆ ಅಂತ ಹೇಳ್ಬಿಟ್ಟು ನಾವು ಕಾದು ನೋಡಬೇಕಾಗತ್ತೆ. ಅದನ್ನು ಅಂದರೆ ಎಲ್ಲ ಕಾಸ್ಟ್ಲಿ ಆಗಿದ್ದಕ್ಕೆ ಹೀಗಾಗಿ ನೀವು ಸಹ ದರ ಏರಿಕೆ ಮಾಡ್ತಿದ್ರೆ ಹಾಗಾದರೆ? ಮಾಡಲೇಬೇಕಾದ ಅನಿವಾರ್ಯ ಬರುತ್ತದೆ, ಆಗುತ್ತದೆ. ಓಕೆ, ಥ್ಯಾಂಕ್ ಯು. ಇದಿಷ್ಟು ಬೆಂಗಳೂರು ಹೋಟೆಲ್ ಸಂಘದ ಮಾಲೀಕರಾದ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಒಳವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಟಿಯ ಗ್ರಾಹಕರಿಗೆ ಇದೀಗ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದವರು ಒಂದು ಕಡೆ ಶಾಕ್ ನೀಡಲು ಈಗ ಮುಂದಾಗಿದ್ದಾರೆ. 5ರಿಂದ 10% ದರ ಏರಿಕೆ ಮಾಡಲು ತೀರ್ಮಾನ ಮಾಡಿದ್ದಾರೆ. ಅಂದರೆ ಟೀಯಿಂದ ಹಿಡಿದು ದೋಸೆ, ಇಡ್ಲಿ ಎಲ್ಲದಕ್ಕೂ 5ರಿಂದ 10% ಏರಿಕೆ ಆಗಲಿದೆ. ನಮ್ಮ ಜೊತೆ ಈಗ ಬೆಂಗಳೂರು ಹೋಟೆಲ್ ಸಂಘದ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಒಳ್ಳೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಈಗ ಎಲ್ಲ ಕಾಸ್ಟ್ಲಿ ಆಗಿದೆ ಅಂತ ಹೇಳ್ತೀರಿ. ಒಂದು ಕಡೆ ಬಾಡಿಗೆಯಿಂದ ಹಿಡಿದು ಪ್ರತಿಯೊಂದು ದರ ಕಾಸ್ಟ್ಲಿ ಆಗಿದೆ. ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಿಲ್ಲ. ಹೀಗಾಗಿ ಎಷ್ಟು ಪರ್ಸೆಂಟ್ ಏರಿಕೆ ಮಾಡಲಿಕ್ಕೆ ಮುಂದಾಗಿದ್ದೀರಾ ಸರ್ ಅಂತ? ಇನ್ನೂ ಹೆಚ್ಚಿನವರು ತೀರ್ಮಾನಗಳು ತೊಗೊಂಡಿಲ್ಲ. ಬಟ್ ನನ್ನ ಪ್ರಕಾರ ಎಲ್ಲರೂ 5ರಿಂದ 5, 7, 10% ತನಕ ಎಲ್ಲರೂ ಜಾಸ್ತಿ ಮಾಡ್ಕೊತಾರೆ. ಮಾಡ್ಬೋದು, ಅವ್ರವ್ರ ಇಷ್ಟ. ಅದು ಅವ್ರವ್ರ ಅನುಕೂಲ, ಅವ್ರವ್ರ ಕಾಂಪಿಟೇಷನ್ ನೋಡ್ಕೊಂಡು ಮಾಡ್ಕೊತಾರೆ. ಇದು ಯಾಕೆ ಮಾಡ್ತಾರೆ ಅಂದರೆ ಹಲವಾರು ವಿಷಯಗಳಿದೆ. ಗ್ಯಾಸ್ ₹400 ಜಾಸ್ತಿ ಆಗಿದೆ ಈ ತಿಂಗಳಲ್ಲಿ. ಆಮೇಲೆ ಪ್ಲಾಸ್ಟಿಕ್ ಐಟಮ್ಸು, ಇವಾಗ ಕಂಟೈನರ್ಸು ಇದೆಲ್ಲ ಜಾಸ್ತಿ ಆಗ್ತಾಯಿದೆ. ಎರಡನೇದು, ಕೆಲವು ಪದಾರ್ಥಗಳು ಇವಾಗ ನಿನ್ನೆ ನೋಡ್ದಂಗೆ ಸ್ವಲ್ಪ ಎಡಿಬಲ್ ಆಯಿಲ್ ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಈ ಥರ ಪೆಟ್ರೋಲಿಯಂ ಕನೆಕ್ಟೆಡ್ ಏನೇನಿದೆಯೋ ಅದೆಲ್ಲ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ. ಆ ಪದಾರ್ಥಗಳು ಜಾಸ್ತಿ ಆಗೋದ್ರಿಂದ ಅನಿವಾರ್ಯ ಹೋಟ್ಲವ್ರಿಗೆ ಜಾಸ್ತಿ ಮಾಡಲೇಬೇಕಾದ ಪರಿಸ್ಥಿತಿ ಬರುತ್ತೆ. ಆದರೆ ಎಷ್ಟು ಮಾಡ್ತಾರೆ ಅಂದರೆ ಕನಿಷ್ಠ 5ರಿಂದ 5% ಕೆಲವ್ರು ಮಾಡ್ಕೊಬೋದು, ಕೆಲವರು 5ರಿಂದ 7ವರೆಗೆ ಹೋಗ್ಬೋದು, 8%ಗೆ ಹೋಗ್ಬೋದು. ಇದಲ್ಲದೆ ಏನಾಗುತ್ತೆ, ಪ್ರತಿ ವರ್ಷ ಏಪ್ರಿಲಲ್ಲಿ ನಮ್ಮ ಹೋಟ್ಲ್ಗಳಲ್ಲಿ ಸಂಬಳಗಳು ರಿವೈಸ್ ಆಗುತ್ತೆ. ಈ ರಿವೈಸ್ ಆದಾಗ ಒಂದು ಸಣ್ಣ ಹೋಟ್ಲು 10 ಜನ ಇರೋವಂಥ ಕಡೆ 15-20 ಸಾವಿರ ಅವರಿಗೆ ತಿಂಗಳಿಗೆ ಜಾಸ್ತಿ ಆಗುತ್ತೆ, ಸಂಬಳನೂ ಜಾಸ್ತಿ ಆಗುತ್ತೆ. ಇದರಿಂದ ಇದೆಲ್ಲ ಕಾರಣಗಳಿಂದ ನನ್ನ ಪ್ರಕಾರ ಎನಿವೇರ್ ಬಿಟ್ವೀನ್ 5 and 7.5 to 10% ತನಕ ಹೋಗ್ಬೋದು. ಸರ್, ಈಗ ಸಿಂಪಲ್ ಆಗಿ ಒಂದು ಇಡ್ಲಿ, 2 ಇಡ್ಲಿ ಒಂದು ವಡೆ ತೊಗೊಂಡ್ರೆ ₹60 ಆಗುತ್ತೆ. ಇದಕ್ಕೆ ಎಷ್ಟು ಪರ್ಸೆಂಟ್ ಆಗ್ಬೋದು ಸರ್ ಅಂತ? 10% ಅಂದರೆ 10% ಅಂದರೆ ನೀವು ಒಂದು ಇಡ್ಲಿ ₹60 ಆಗಂಗಿದ್ರೆ ನಿಮಗೆ ₹3ರಿಂದ ₹6 ಎಷ್ಟಾದರೂ ಆಗ್ಬೋದು. ಟೀ ಕಾಫಿ ಸರ್? ಟೀ ಕಾಫಿ ಕೆಲವು ಹೋಟ್ಲಲ್ಲಿ ಮಾಡಲ್ಲ, ಯಾಕೆಂದರೆ ಅದು ಫಾಸ್ಟ್ ಮೂವಿಂಗ್ ಐಟಮ್ ಅಂತ ಮಾಡಲ್ಲ. ಅದು ಮಾಡಿ ₹1-2 ಅದು ಜಾಸ್ತಿ ಆಗ್ಬೋದು. ಅಂದರೆ ಪ್ರತಿಯೊಂದು ತಿಂಡಿ ಮೇಲೆ ಈಗ 5ರಿಂದ 10% ಏರಿಕೆನೇ ಹೇಗೆ
ಆಗ್ಬೋದು ಅವ್ರವ್ರು ನಾ ಹೇಳಿದ್ನಲ್ಲ ನಿಮಗೆ ಇದು ಅವ್ರವ್ರ ಇಚ್ಛೆ. ಯಾಕಂದ್ರೆ ನಿಮ್ ಸಂಘ ಗೊತ್ತಿರುತ್ತೆ, ಯಾಕಂದ್ರೆ ಹೋಟ್ಲ್ ಸಂಘದವರು ಎಷ್ಟು ಪರ್ಸೆಂಟೇಜ್ ನಿಮಗೆ ತಿಳಿಸಿರ್ತಾರೆ. ಇದು ನಮ್ಮ ಹತ್ರ ಅದು ಡಿಸ್ಕಸ್ ಮಾಡಿ ನಾವು ಅದ್ರ ಬಗ್ಗೆ ಏನೂ ಕಡಿವಾಣ ಹಾಕೋದಿಲ್ಲ. ಅವ್ರಿಗೆ ಇಷ್ಟ ಬಂದಿದ್ದು ಅದು ಮಾಡ್ಬೋದು. ಅದು ಕೆಲವ್ರು ಮಾಡದೇನೂ ಇರ್ತಾರೆ, ಅದನ್ನು ಹೇಳ್ಬೋದು ನಾನು. ಯಾಕೆಂದರೆ ತುಂಬ ಸಮಸ್ಯೆ ಆಗಿದೆ, ಎಲ್ಲ ಕಾಸ್ಟ್ಲಿ ಆಗಿದೆ. ಈಗ ಊಟ ತಿಂಡಿ ಕಾಸ್ಟ್ಲಿ ಆಗಿದೆ, ಮತ್ತಷ್ಟು ಸಮಸ್ಯೆ ಆಗ್ಬೋದು. ಯಾಕಂದರೆ ಬೆಂಗಳೂರಲ್ಲಿ ಹೋಟೆಲ್ಗಳಲ್ಲಿ ಸಾಕಷ್ಟು ಜನ ನಂಬಿಕೊಂಡಿದ್ದಾರೆ. ಇದೆಲ್ಲ ಹೋಟ್ಲವ್ರಿಗೂ ಹಾಗೆ ಎಲ್ಲ ಅವರು ಲಾಸಲ್ಲಿ ಮಾಡೋದಕ್ಕಾಗಲ್ಲ. ಅದರಿಂದ ಇದು ಹೊರೆಯನ್ನು ಹೇಗೆ ಹಾಕ್ತಾರೆ ಅಂತ ಹೇಳ್ಬಿಟ್ಟು ನಾವು ಕಾದು ನೋಡಬೇಕಾಗತ್ತೆ. ಅದನ್ನು ಅಂದರೆ ಎಲ್ಲ ಕಾಸ್ಟ್ಲಿ ಆಗಿದ್ದಕ್ಕೆ ಹೀಗಾಗಿ ನೀವು ಸಹ ದರ ಏರಿಕೆ ಮಾಡ್ತಿದ್ರೆ ಹಾಗಾದರೆ ಮಾಡಲೇಬೇಕಾದ ಅನಿವಾರ್ಯ ಬರುತ್ತದೆ, ಆಗುತ್ತದೆ. ಓಕೆ, ಥ್ಯಾಂಕ್ ಯು. ಇದಿಷ್ಟು ಬೆಂಗಳೂರು ಹೋಟೆಲ್ ಸಂಘದ ಮಾಲೀಕರಾದ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಟಿಯ ಗ್ರಾಹಕರಿಗೆ ಇದೀಗ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದವರು ಒಂದು ಕಡೆ ಶಾಕ್ ನೀಡಲಿಗ ಮುಂದಾಗಿದ್ದಾರೆ. 5ರಿಂದ 10% ದರ ಏರಿಕೆ ಮಾಡಲು ತೀರ್ಮಾನ ಮಾಡಿದ್ದಾರೆ. ಅಂದರೆ ಟೀಯಿಂದ ಹಿಡಿದು ದೋಸೆ, ಇಡ್ಲಿ ಎಲ್ಲದಕ್ಕೂ 5ರಿಂದ 10% ಏರಿಕೆ ಆಗಲಿದೆ. ನಮ್ಮ ಜೊತೆ ಈಗ ಬೆಂಗಳೂರು ಹೋಟೆಲ್ ಸಂಘದ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಈಗ ಎಲ್ಲ ಕಾಸ್ಟ್ಲಿ ಆಗಿದೆ ಅಂತ ಹೇಳ್ತೀರಿ. ಒಂದು ಕಡೆ ಬಾಡಿಗೆಯಿಂದ ಹಿಡಿದು ಪ್ರತಿಯೊಂದು ದರ ಕಾಸ್ಟ್ಲಿ ಆಗಿದೆ, ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಿಲ್ಲ. ಹೀಗಾಗಿ ಎಷ್ಟು % ಏರಿಕೆ ಮಾಡಲಿಕ್ಕೆ ಮುಂದಾಗಿದ್ದೀರಾ ಸರ್ ಅಂತ? ಇನ್ನೂ ಹೆಚ್ಚಿನವರು ತೀರ್ಮಾನಗಳು ತೊಗೊಂಡಿಲ್ಲ. ಬಟ್ ನನ್ನ ಪ್ರಕಾರ ಎಲ್ಲರೂ 5ರಿಂದ 5, 7, 10% ತನಕ ಎಲ್ಲರೂ ಜಾಸ್ತಿ ಮಾಡ್ಕೊತಾರೆ. ಮಾಡ್ಬೋದು, ಅವ್ರವ್ರ ಇಷ್ಟ. ಅದು ಅವ್ರವ್ರ ಅನುಕೂಲ, ಅವ್ರವ್ರ ಕಾಂಪಿಟೇಷನ್ ನೋಡ್ಕೊಂಡು ಮಾಡ್ಕೊತಾರೆ. ಇದು ಯಾಕೆ ಮಾಡ್ತಾರೆ ಅಂದರೆ ಹಲವಾರು ವಿಷಯಗಳಿದೆ. ಗ್ಯಾಸ್ 400 ರೂಪಾಯಿ ಜಾಸ್ತಿ ಆಗಿದೆ ಈ ತಿಂಗಳಲ್ಲಿ. ಆಮೇಲೆ ಪ್ಲಾಸ್ಟಿಕ್ ಐಟಮ್ಸು, ಇವಾಗ ಕಂಟೈನರ್ಸು ಇದೆಲ್ಲ ಜಾಸ್ತಿ ಆಗ್ತಾಯಿದೆ. ಎರಡನೇದು, ಕೆಲವು ಪದಾರ್ಥಗಳು ಇವಾಗ ನಿನ್ನೆ ನೋಡ್ದಂಗೆ ಸ್ವಲ್ಪ ಎಡಿಬಲ್ ಆಯಿಲ್ ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಈ ಥರ ಪೆಟ್ರೋಲಿಯಂ ಕನೆಕ್ಟೆಡ್ ಏನೇನಿದೆಯೋ ಅದೆಲ್ಲ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ. ಆ ಪದಾರ್ಥಗಳು ಜಾಸ್ತಿ ಆಗೋದ್ರಿಂದ ಅನಿವಾರ್ಯ ಹೋಟ್ಲವ್ರಿಗೆ ಜಾಸ್ತಿ ಮಾಡಲೇಬೇಕಾದ ಪರಿಸ್ಥಿತಿ ಬರುತ್ತೆ. ಆದರೆ ಎಷ್ಟು ಮಾಡ್ತಾರೆ ಅಂದರೆ ಕನಿಷ್ಠ 5ರಿಂದ 5% ಕೆಲವ್ರು ಮಾಡ್ಕೊಬೋದು, ಕೆಲವರು 5ರಿಂದ 7ವರೆಗೆ ಹೋಗ್ಬೋದು, 8%ಗೆ ಹೋಗ್ಬೋದು. ಇದಲ್ಲದೆ ಏನಾಗುತ್ತೆ, ಪ್ರತಿ ವರ್ಷ ಏಪ್ರಿಲಲ್ಲಿ ನಮ್ಮ ಹೋಟ್ಲ್ಗಳಲ್ಲಿ ಸಂಬಳಗಳು ರಿವೈಸ್ ಆಗುತ್ತೆ. ಈ ರಿವೈಸ್ ಆದಾಗ ಒಂದು ಸಣ್ಣ ಹೋಟ್ಲು 10 ಜನ ಇರೋವಂಥ ಕಡೆ 15ರಿಂದ 20 ಸಾವಿರ ಅವರಿಗೆ ತಿಂಗಳಿಗೆ ಜಾಸ್ತಿ ಆಗುತ್ತೆ, ಸಂಬಳನೂ ಜಾಸ್ತಿ ಆಗುತ್ತೆ. ಇದರಿಂದ ಇದೆಲ್ಲ ಕಾರಣಗಳಿಂದ ನನ್ನ ಪ್ರಕಾರ ಎನಿವೇರ್ ಬಿಟ್ವೀನ್ 5 and 7.5 to 10% ತನಕ ಹೋಗ್ಬೋದು. ಸರ್, ಈಗ ಸಿಂಪಲ್ ಆಗಿ ಒಂದು ಇಡ್ಲಿ, 2 ಇಡ್ಲಿ ಒಂದು ವಡೆ ತೊಗೊಂಡ್ರೆ 60 ರೂಪಾಯಿ ಆಗುತ್ತೆ. ಇದಕ್ಕೆ ಎಷ್ಟು % ಆಗ್ಬೋದು ಸರ್ ಅಂತ? 10% ಅಂದರೆ 10% ಅಂದರೆ ನೀವು ಒಂದು ಇಡ್ಲಿ 60 ರೂಪಾಯಿ ಆಗಂಗಿದ್ರೆ ನಿಮಗೆ 3ರಿಂದ 6 ರೂಪಾಯಿ ಎಷ್ಟಾದರೂ ಆಗ್ಬೋದು. ಓಕೆ. ಟೀ ಕಾಫಿ ಸರ್? ಟೀ ಕಾಫಿ ಕೆಲವು ಹೋಟ್ಲಲ್ಲಿ ಮಾಡಲ್ಲ, ಯಾಕೆಂದರೆ ಅದು ಫಾಸ್ಟ್ ಮೂವಿಂಗ್ ಐಟಮ್ ಅಂತ ಮಾಡಲ್ಲ. ಅದು ಮಾಡಿ 1-2 ರೂಪಾಯಿ ಅದು ಜಾಸ್ತಿ ಆಗ್ಬೋದು. ಓಕೆ. ಅಂದರೆ ಪ್ರತಿಯೊಂದು ತಿಂಡಿ ಮೇಲೆ ಈಗ 5ರಿಂದ 10% ಏರಿಕೆನೇ ಹೇಗೆ ಆಗ್ಬೋದು. ಅವ್ರವ್ರು ನಾ ಹೇಳಿದ್ನಲ್ಲ ನಿಮಗೆ ಇದು ಅವ್ರವ್ರ ಇಚ್ಛೆ. ಯಾಕಂದರೆ ಸಂಘ ಗೊತ್ತಿರುತ್ತೆ, ಯಾಕಂದ್ರೆ ಹೋಟ್ಲ್ ಸಂಘದವರು ಎಷ್ಟು ಪರ್ಸೆಂಟೇಜ್ ನಿಮಗೆ ತಿಳಿಸಿರ್ತಾರೆ. ಇದು ನಮ್ಮ ಹತ್ರ ಅದು ಡಿಸ್ಕಸ್ ಮಾಡಿ ನಾವು ಅದ್ರ ಬಗ್ಗೆ ಏನೂ ಕಡಿವಾಣ ಹಾಕೋದಿಲ್ಲ. ಅವ್ರಿಗೆ ಇಷ್ಟ ಬಂದಿದ್ದು ಅದು ಮಾಡ್ಬೋದು. ಅದು ಕೆಲವ್ರು ಮಾಡದೇನೂ ಇರ್ತಾರೆ, ಅದನ್ನು ಹೇಳ್ಬೋದು ನಾನು. ಯಾಕೆಂದರೆ ತುಂಬ ಸಮಸ್ಯೆ ಆಗಿದೆ, ಎಲ್ಲ ಕಾಸ್ಟ್ಲಿ ಆಗಿದೆ. ಈಗ ಊಟ ತಿಂಡಿ ಕಾಸ್ಟ್ಲಿ ಆಗಿದೆ, ಮತ್ತಷ್ಟು ಸಮಸ್ಯೆ ಆಗ್ಬೋದು. ಯಾಕಂದರೆ ಬೆಂಗಳೂರಲ್ಲಿ ಹೋಟೆಲ್ಗಳಲ್ಲಿ ಸಾಕಷ್ಟು ಜನ ನಂಬಿಕೊಂಡಿದ್ದಾರೆ. ಇದೆಲ್ಲ ಹೋಟ್ಲವ್ರಿಗೂ ಹಾಗೆ ಎಲ್ಲ ಅವರು ಲಾಸಲ್ಲಿ ಮಾಡೋದಕ್ಕಾಗಲ್ಲ. ಅದರಿಂದ ಇದು ಹೊರೆಯನ್ನು ಹೇಗೆ ಹಾಕ್ತಾರೆ ಅಂತ ಹೇಳ್ಬಿಟ್ಟು ನಾವು ಕಾದು ನೋಡಬೇಕಾಗತ್ತೆ. ಅದನ್ನು ಅಂದರೆ ಎಲ್ಲ ಕಾಸ್ಟ್ಲಿ ಆಗಿದ್ದಕ್ಕೆ ಹೀಗಾಗಿ ನೀವು ಸಹ ದರ ಏರಿಕೆ ಮಾಡ್ತಿದ್ರೆ ಹಾಗಾದರೆ? ಮಾಡಲೇಬೇಕಾದ ಅನಿವಾರ್ಯ ಬರುತ್ತದೆ, ಆಗುತ್ತದೆ. ಓಕೆ, ಥ್ಯಾಂಕ್ ಯು. ಇದಿಷ್ಟು ಬೆಂಗಳೂರು ಹೋಟೆಲ್ ಸಂಘದ ಮಾಲೀಕರಾದ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.